ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ 11ನೇ ರಾಶಿ ಜ್ಞಾನದ ಸಂಕೇತವಾದ ಕುಂಭವನ್ನು ಹೊತ್ತಿರುವ ರಾಶಿ ಅಂದರೆ ಅದು ಕುಂಭ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯದೇವತೆಯಾದ ಶನಿದೇವ. ಶನಿ ಅಂದರೆ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಕುಂಭ ರಾಶಿಯವರು ಅಂದರೆ ಆಧುನಿಕ ಚಿಂತನೆ ಉಳ್ಳವರು, ಹಳೆಯದನ್ನು ಬಿಟ್ಟು ಹೊಸತನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿರುವವರು. ಆದರೆ ಕುಂಭ ರಾಶಿಯವರೇ, ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಸಮಾಜದಲ್ಲಿ ದುಡಿತೀರಾ. ಆದರೆ ಕೊನೆಗೆ ನಿಮ್ಮ ಕೈಗೆ ಸಿಗೋದೇನು? ಏಕಾಂಗಿತನ ಮತ್ತು ನಂಬಿಕೆ ದ್ರೋಹ. ನಿಮ್ಮ ಪ್ರಗತಿಯನ್ನು ಕಣ್ಣು ಹಾಕುತ್ತಿರುವ 3 ವ್ಯಕ್ತಿಗಳು ಯಾರು? 2026ರಲ್ಲಿ ನಿಮ್ಮ ಶನಿ ಮಹಾತ್ಮನ ಕೃಪೆ ಹೇಗಿರಲಿದೆ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ಎಳೆಯಾಗಿ ವಿವರಿಸಲಿದ್ದೇನೆ. ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕೆಂದರೆ ಇದು ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ದಾರಿ ಆಗಬಹುದು. ಕುಂಭರಾಶಿಯವರ ವಿಶೇಷ ಗುಣಗಳು. ಕುಂಭರಾಶಿಯವರಂದರೆ ಮಾನವತಾವಾದಿಗಳು. ಇವರು ಜಾತಿ ಮತ ಅಂತ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸಮನಾಗಿ ಕಾಣ್ತಾರೆ. ನಿಮ್ಮ ಬುದ್ಧಿವಂತಿಕೆ ಅಸಾಧಾರಣವಾದುದು. ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ನೀವು ಮೊದಲೇ ಊಹಿಸುವ ಶಕ್ತಿಯನ್ನು ಹೊಂದಿದ್ದೀರಿ. ನೀವು ತುಂಬ ಸ್ವತಂತ್ರ ಪ್ರಿಯರಾಗಿರ್ತೀರಾ ಮತ್ತು ಯಾರ ಕೈ ಕೆಳಗೂ ಕೂಡ ಅಡಿಯಾಳಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಶನಿಯ ಪ್ರಭಾವದಿಂದಾಗಿ ನೀವು ಬಹಳ ಗಂಭೀರ ವ್ಯಕ್ತಿತ್ವದವರಾಗಿರ್ತೀರಾ. ಒಮ್ಮೆ ಸ್ನೇಹ ಮಾಡಿದರೆ ಅದನ್ನು ಜೀವಮಾನವಿಡೀ ಉಳಿಸಿಕೊಳ್ತೀರಾ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ಅತಿಯಾದ ನಂಬಿಕೆ ಮತ್ತು ಭಾವನಾತ್ಮಕವಾಗಿ ಬೇಗನೆ ಕರಗೋದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಂದರೆ ನಿಮ್ಮಲ್ಲಿರುವ ಕೊನೆಯ ರೂಪಾಯಿಯನ್ನು ಕೊಟ್ಟು ಸಹಾಯ ಕೂಡ ನೀವು ಮಾಡಿಬಿಡ್ತೀರ. ನೀವು ಏನು ಮಾಡೋದಕ್ಕೂ ರೆಡಿಯಾಗಿರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲ ವ್ಯಕ್ತಿಗಳು ಏನಿರ್ತಾರೆ, ನಿಮ್ಮನ್ನೇ ಬಳಸ್ಕೊಂಡ್ಬಿಟ್ಟು ಎಸ್ಬಿಡ್ತಾರೆ. ಇದರಿಂದ ನೀವು ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ. ನಿಮ್ಮ ಜೀವನದ 3 ವ್ಯಕ್ತಿಗಳು ಯಾರು? ಕುಂಭರಾಶಿಯವರ ಉನ್ನತಿಯನ್ನು ಸಹಿಸಿದ 3 ವ್ಯಕ್ತಿಗಳನ್ನು ಈಗ ಗುರುತಿಸೋಣ. ಒಂದನೇದಾಗಿ, ಸಹಾಯ ಪಡೆದು ಮರೆತ ದ್ರೋಹಿ, ದ ಅನ್ಗ್ರೇಟ್ಫುಲ್ ಟೇಕರ್. ಇವರು ಹಿಂದೆ ನಿಮ್ಮಿಂದ ಬಹಳ ದೊಡ್ಡ ಸಹಾಯ ಪಡೆದವರು. ಹಣಕಾಸಿನ ನೆರವು ಅಥವಾ ನಿಮ್ಮ ಪ್ರಭಾವ ಬಳಸಿ ಇವರು ಒಂದು ಹಂತಕ್ಕೆ ತಲುಪಿರ್ತಾರೆ. ಆದರೆ ಈಗ ಅವರು ನಿಮ್ಮನ್ನು ಗುರುತಿಸೋದಕ್ಕೆ ನಿರಾಕರಿಸ್ತಾರೆ ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರ್ತಾರೆ. ಇವರ ನಕಾರಾತ್ಮಕ ಮಾತುಗಳು ನಿಮ್ಮ ಇಮೇಜನ್ನು ಹಾಳು ಮಾಡ್ತಾ ಇರುತ್ತೆ. ಇವರ ಹೆಸರಿನ ಮೊದಲ ಅಕ್ಷರ ಬಿ, ವಿ ಅಥವಾ ಡಿ ಇಂದ ಆರಂಭ ಆಗಬಹುದು. ಇನ್ನು ಎರಡನೇದಾಗಿ, ನಾಟಕೀಯ ಸಂಬಂಧ. ಸಂಬಂಧಿ ಒಬ್ಬನಿರ್ತಾನೆ, ರಿಲೇಟಿವ್, ದ ಡ್ರಾಮೆಟಿಕ್ ರಿಲೇಟಿವ್. ನಿಮ್ಮ ಕುಟುಂಬದ ಒಳಗೆ ಅಥವಾ ಹತ್ತಿರದ ಸಂಬಂಧಿಕರಲ್ಲೇ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಸದಾ ತಮ್ಮ ಕಷ್ಟಗಳನ್ನೇ ಹೇಳಿಕೊಂಡು ನಿಮ್ಮಿಂದ ಲಾಭವನ್ನು ಪಡ್ಕೊತಾರೆ. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಇವರು ದೂರ ಇದ್ಬಿಡ್ತಾರೆ. ಇವರು ನಿಮ್ಮ ಮನೆಯಲ್ಲಿ ಕಲಹ ಮೂಡಿಸೋದಕ್ಕೆ ಮಾತ್ರ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ. ಇವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ನಿಮ್ಮ ನೆಮ್ಮದಿಗೆ ಒಳ್ಳೆಯದಾಗಿರುತ್ತೆ. ಇನ್ನು ಮೂರನೇದು, ಗುಪ್ತ ದ್ವೇಷಿ. ಅವನು ಸೈಲೆಂಟಾಗಿ ಕಾಂಪಿಟೇಟರ್. ಅವನು ಸೈಲೆಂಟಾಗಿರ್ತಾನೆ, ಬಟ್ ಅವನು ಒಳಗಡೆ ಆ ಥರ ದ್ವೇಷ ಇದಂತೆ ಗೊತ್ತಾಗಲ್ಲ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ, ಬಿಸ್ನೆಸ್ ಮಾಡೋ ಪ್ಲೇಸಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಹೊಟ್ಟೆ ಹುರಿಯುವ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮ ಮುಖದ ಮುಂದೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಆದರೆ ನಿಮ್ಮ ಐಡಿಯಾಗಳನ್ನು ಕದ್ದು ತಾವೇ ಮೊದಲು ಅಪ್ಲೈ ಮಾಡೋದಕ್ಕೆ ನೋಡ್ತಿರ್ತಾರೆ. ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಇವರು ರಹಸ್ಯವಾಗಿ ಕುತಂತ್ರವನ್ನು ನಡೆಸ್ತಾ ಇರ್ತಾರೆ. 2026ರ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ. 2026 ಕುಂಭರಾಶಿಯವರಿಗೆ ಕರ್ಮಫಲ ನೀಡುವ ವರ್ಷ. ನೀವು ಕಳೆದ ಕೆಲವು ವರ್ಷಗಳಿಂದ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಇನ್ನು ವೃತ್ತಿ, ತಂತ್ರಜ್ಞಾನ, ವಿಜ್ಞಾನ, ಸಂಶೋಧನೆ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇರೋರಿಗೆ ಈ ವರ್ಷ ಅಮೋಘ ಯಶಸ್ಸು ಸಿಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸೂಚನೆಗಳು ಕೂಡ ಕಾಣ್ತಾ ಇವೆ. ಹೊಸ ಉದ್ಯಮ ಆರಂಭ ಮಾಡೋದಕ್ಕೆ ಬಯಸುವವರಿಗೆ ಸರ್ಕಾರದಿಂದ ಸಹಾಯ ಕೂಡ ಸಿಗುತ್ತೆ. ಇನ್ನು ಹಣಕಾಸು, ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹೂಡಿಕೆ ಮಾಡಿದ್ದ ಹಣ ಲಾಭ ತರುವ ಸಾಧ್ಯತೆ ಇದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುತ್ತೆ. ಆದರೆ ಈ ವರ್ಷ ಭೂಮಿ ಅಥವಾ ಮನೆ ಖರೀದಿ ಮಾಡಬೇಕಾದಾಗ ದಾಖಲೆಗಳನ್ನು 100 ಬಾರಿ ಪರಿಶೀಲನೆ ಮಾಡಿ. ಇನ್ನು ಆರೋಗ್ಯ ಮತ್ತು ಕುಟುಂಬ ಜೀವನ ಹೇಳೋದಾದರೆ, ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರು ಕಾಲುಗಳು ಮತ್ತು ಮಂಡಿಯ ಭಾಗದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ವಾಯುದೋಷದ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಶಾಂತಿಯಾಗಿ ಪ್ರತಿದಿನ ಸಂಜೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯುವುದು ಅಥವಾ ಸಂಗೀತ ಕೇಳೋದು ನಿಮಗೆ ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅವನ್ನೆಲ್ಲ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಂಬಿಡಿ.
ಇನ್ನು ಎಲ್ಲದಕ್ಕೂ ಬಲಿಷ್ಠ ಪರಿಹಾರಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಮೇಲಿರುವ ಶನಿ ದೋಷ ನಿವಾರಣೆ ಮಾಡೋದಕ್ಕೆ ಮತ್ತು ಶತ್ರುಗಳ ಕಾಟವನ್ನು ತಡೆಯೋದಕ್ಕೆ ಈ ಪರಿಹಾರಗಳನ್ನು ಮಾಡಿ. ಶನಿವಾರದ ದೀಪಾರಾಧನೆ: ಪ್ರತಿ ಶನಿವಾರ ಸಾಯಂಕಾಲ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಅದು ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೆ. ತಪ್ಪದೆ ಹನುಮಾನ್ ಚಾಲೀಸ ಪಠನೆ ಮಾಡೋದ್ರಿಂದ, ಹನುಮಂತನೇನಿದೆ ಶನಿದೇವನಿಂದ ವರ ಪಡೆದವರು. ಪ್ರತಿದಿನ ಹನುಮಾನ್ ಚಾಲೀಸ ಪಡೆಯೋದ್ರಿಂದ ಶನಿ ಕಾಟ ತಾನೇ ಕಡಿಮೆ ಆಗೋಗ್ಬಿಡುತ್ತೆ. ದಾನ ಮಾಡೋದಾದ್ರೆ ಶನಿವಾರದ ದಿನ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುವನ್ನು ಅವಶ್ಯಕತೆ ಇರೋರಿಗೆ ದಾನ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಕುಂಭರಾಶಿಯವರೇ, ನೀವು ಜಗತ್ತನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದ್ದೀರಿ. ಮೊದಲು ನಿಮ್ಮನ್ನು ನೀವು ನಂಬಿ ಈ ವಿಡಿಯೋದಲ್ಲಿ ಹೇಳಿದ ಈ 3 ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಜಾಗರೂಕರಾಗಿರಿ. ಯಾರ ಮುಂದೆ ಕೂಡ ರಹಸ್ಯಗಳನ್ನು ಬಿಚ್ಚಿಡಬೇಡಿ. ಶನಿದೇವನು ನಿಮ್ಮ ಕಷ್ಟಕ್ಕೆ ತಕ್ಕ ನ್ಯಾಯವನ್ನು ಖಂಡಿತ ನೀಡ್ತಾನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.